ಅಥವಾ ನೇರ ದೃಶ್ಯಾವಳಿಗಳ ಮುಖಾಂತರ ನೋಡೋಣ, ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಐಟಿ ಇಲಾಖೆಯವರಿಗೆ ನೀವು ಕೂಡಲೇ ಇಂಥ ಎಲ್ಲ ಕ್ರಮಗಳನ್ನು ನಿಲ್ಲಿಸಬೇಕು. ಚುನಾವಣೆ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮುಖಂಡಗಳನ್ನ ಅವರ ಬೆಂಬಲಿಗರ ಮೇಲೆ ಈ ರೀತಿ ರೇಡ್ ಮಾಡ್ತಕ್ಕಂಥ ನಿಲ್ಲಿಸಬೇಕು. ಇದನ್ನ ನೀವು ಒಂದು ರಾಜಕೀಯ ಪಕ್ಷದ ಸಂಸ್ಥೆಯಾಗಿ ಕೆಲಸ ಮಾಡ್ತಕ್ಕಂಥ ನಿಲ್ಲಿಸಬೇಕು ನೀವು. ಮತ್ತೆ ಇವತ್ತಿನ ದಿವಸ ನಾವು ಹಲವಾರು ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡ್ತಕ್ಕಂಥ ಪ್ರಕರಣಗಳು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಅದು ಯಾವುದೇ ಕ್ರಮವನ್ನು ನೀವು ಇವತ್ತವರೆಗೂ ಕೂಡ ತಗೊಂಡಿಲ್ಲ. ಆಡು ಆಗಲೇ ಆಪರೇಷನ್ ಕಮಲ ಮಾಡಿದ್ರು, ಆಪರೇಷನ್ ನೋಟಿಸ್ ಮಾಡಿದ್ರು. ಪ್ರತಿಯೊಬ್ಬ ಎಮ್ಎಲ್ಎಗೆ 20 ಕೋಟಿ, 30 ಕೋಟಿ, 40 ಕೋಟಿ ಕೊಡ್ತಕ್ಕಂಥ ಪ್ರಕರಣಗಳಿದೆ. ನಾವು ಐಟಿ ಇಲಾಖೆ ಕಂಪ್ಲೇಂಟ್ ಕೊಟ್ಟು ಮಾಡ್ತಾ ಇದ್ದಾರೆ, ಹೇಳಿಕೆಗಳು ಕೊಟ್ಟಿದ್ದಾರೆ. ನಮ್ಮ ಹತ್ರ ಬಂದಿದ್ರು, ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ನೀವು ಅದ್ರ ಬಗ್ಗೆ ಕ್ರಮ ತಗೊಳ್ಳಿ, ಎಲ್ಲಿಂದ ದುಡ್ಡು ಬರ್ತದೆ ಕ್ರಮ ತಗೊಳ್ಳಿ ಅಂತ ನಾವು ಐಟಿ ಇಲಾಖೆ ಕಂಪ್ಲೇಂಟ್ ಕೊಟ್ರೆ ನೀವು ಅದ್ರ ಬಗ್ಗೆ ಇದುವರೆಗೂ ಏನು ಕೂಡ ಮಾಡಿಲ್ಲ. ಯಾಕೆ ನೀವು ಬಿಜೆಪಿಗೆ ರಕ್ಷಣೆ ಮಾಡೋದಕ್ಕೆ ಐಟಿ ಇಲಾಖೆ ಇದೆಯಾ, ಆದಾಯ ತೆರಿಗೆ ಇಲಾಖೆ ಇದೆಯಾ? ನಿಮ್ಮ ಉದ್ದೇಶ ಏನು? ಇಲ್ಲಿ ಒಬ್ಬ ಅಧಿಕಾರಿ ಯಾರಿದ್ದಾರೆ ಬಾಲಕೃಷ್ಣ ಅಂತವರು, ಬಹುಶಃ ಅವ್ರಿಗೆ ಏನು ಉದ್ದೇಶ ಇದೆ ನನಗೆ ಗೊತ್ತಿಲ್ಲ. ಯಡಿಯೂರಪ್ಪ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಬಂದಾಗ, ಒಂದು ಡೈರಿ ಪ್ರಕರಣ ಬಂದಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಯಡಿಯೂರಪ್ಪ ಅವ್ರ ಮೇಲೆ ಕಂಪ್ಲೇಂಟ್ ಬಂದಾಗ, ಒಂದು ಡೈರಿ ವಿಚಾರದ ಬಗ್ಗೆ ಪ್ರಸ್ತಾಪ ಆದಾಗ ಮಾಧ್ಯಮಗಳಲ್ಲಿ 24 ಗಂಟೆ ಒಳಗಡೆ ಇದೇ ಅಧಿಕಾರಿ ಪತ್ರಿಕಾಗೋಷ್ಠಿ ಮಾಡಿ ಯಡಿಯೂರಪ್ಪನವ್ರ ಡೈರಿ ಅದು ನಕಲಿ ಡೈರಿ ಅಂತ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥ ಕೆಲಸ 24 ತಾಸಿನಲ್ಲಿ ಈ ಐಟಿ ಅಧಿಕಾರಿ ಮಾಡ್ತಾರೆ. ಎಷ್ಟು ಬೇಗ ಅವರನ್ನ ಡಿಫೆಂಡ್ ಮಾಡೋದಕ್ಕೆ ಈ ಅಧಿಕಾರಿ ಹೊರಗೆ ಬಂದ್ರು ಅಂದ್ರೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ರಾಜ್ಯದ ಜನತೆಗೆ ನಾವು ತಿಳಿಸಕ್ಕೆ ಬಯಸ್ತಾ ಇದೀವಿ, ಇವತ್ತು ಮೋದಿಯವರು ಯಾವುದನ್ನು ಕೂಡ ಬಿಡದೆ ತಯಾರಾಗಿಲ್ಲ.